ಕೊಪ್ಪಳದಲ್ಲಿ ನಿನ್ನೆ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಘಟಕದಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಮಂಜಮ್ಮ ಜೋಗತಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಹಾಗೂ ರಾಜ್ಯ ಮಹಿಳಾ ಮೋರ್ಚಾದ ಸದಸ್ಯರು, ರೈತ ಮಹಿಳೆಯರು ಉಪಸ್ಥಿತರಿದ್ದರು. ಇದೇ ವೇಳೆ ಶ್ರೇಷ್ಠ ಕೃಷಿಕ ಮಹಿಳೆ ಪ್ರಶಸ್ತಿ ಪಡೆದ ಮಹಿಳೆಯರನ್ನು ಸನ್ಮಾನಿಸಲಾಯಿತು. ಜ್ಯೋತಿ ಅಮ್ಮವರನ್ನ ಸ್ವಾಗತ ಮಾಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಹೋದರರಾಗಿರ್ತಕ್ಕಂಥ ಅಮರೇಶ್ ಮುರಳಿಯಣ್ಣ ಬಳಿಕ ಮಂಜಮ್ಮ ಜೋಗತಿ, ಪ್ರಪಂಚದಲ್ಲಿ ಸ್ತ್ರೀಯರಿಗೆ ಹೆಚ್ಚು ಗೌರವ ಕೊಟ್ಟು ಪೂಜಿಸುವ ದೇಶ ಭಾರತವಾಗಿದೆ. ತಾವು ಮಾಡುವ ಕೆಲಸಗಳು ಸರಿಯಾಗಿದ್ದರೆ ಪ್ರಶಸ್ತಿಗಳು ತಮ್ಮನ್ನು ಅರಸಿ ಬರುತ್ತವೆ ಎಂದರು. ಹೆಣ್ಣಿನ ಹೆಸರನ್ನು ಇಟ್ಟಿದ್ದೀವಿ. ನಾವು ಹೆಣ್ಣಿಗೆ ಅಷ್ಟು ಗೌರವವನ್ನ ನಮ್ಮ ಪುರಾಣಗಳಲ್ಲಿ ಆಗಲಿ, ಇತಿಹಾಸಗಳಲ್ಲಿ ಆಗಲಿ, ಎಲ್ಲೇ ಆಗಲಿ ಹೆಣ್ಣಿಗೆ ಗೌರವ ಕೊಟ್ಟಷ್ಟು ನಮ್ಮ ದೇಶದಲ್ಲಿ ಜಾಸ್ತಿ. ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹೆಣ್ಣನ್ನ ಭಾರತ ಮಾತೆ ಎಂದಿರೋದು ನಮ್ಮ ಭಾರತದವರು ಮಾತ್ರ. ಒಬ್ಬ ಹೆಣ್ಣನ್ನ ಕರ್ನಾಟಕ ಮಾತೆ ಎಂದಿರೋದು ನಮ್ಮ ಕರ್ನಾಟಕದವರು ಮಾತ್ರ. ಬೇರೆ ನಮ್ಮ ಪ್ರಪಂಚದಲ್ಲಿ ಬೇರೆ ದೇಶದವರು ಯಾರು ಹೆಣ್ಣಿಗೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಟ್ಟಿಲ್ಲ. ನಾವು ಪ್ರಾಮುಖ್ಯತೆ, ನಾವು ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತೀವಿ. ರೈತ ಸುನಂದಮ್ಮ, ಮಹಿಳೆ ತನ್ನ ಕುಟುಂಬ ಸದಸ್ಯರ ಏಳಿಗೆಗೆ ಶ್ರಮಿಸುವ ನಿಸ್ವಾರ್ಥಿ ಎಂದು ಹೇಳಿದರು. ನಾವು ಶ್ರಮಪಟ್ಟು ಸಿಟಿಯಲ್ಲಿ ಎಲ್ಲರಿಗೆ ನಾವೊಂದು ಕೆಲಸ ಅಂತ ಮಾಡ್ಕೊಂಡು ಮುಂದೆ ತಗೊಂಡು ಹೋಗ್ತೇವೆ. ಲಾರಿ ಗರಾಜ್ ಮಾಲೀಕರಾದ ಶಾರದಾ, ಶ್ರದ್ಧೆ ಮತ್ತು ಸಮಯ ಪ್ರಜ್ಞೆ ಹಾಗೂ ಸನ್ನಿವೇಶ ಮಹಿಳೆಯರನ್ನು ಗಟ್ಟಿಗಿತ್ತಿಯನ್ನಾಗಿಸುತ್ತದೆ. ಪತಿ ನಿಧನರಾದ ಬಳಿಕ ಲಾರಿ ಗರಾಜ್ ನಡೆಸುವ ಮೂಲಕ ಬದುಕು ರೂಪಿಸಿಕೊಂಡಿರುವುದಾಗಿ ತಿಳಿಸಿದರು.